ಎಲ್ಲ ಕಾರ್ಯಕರ್ತರು ಮುಖಂಡರ ಮೇಲೆ ಈ ರೀತಿಯ ಒಂದು ತೊಂದರೆ ಕೊಡೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಾರೆ. ನಾವು ಧೈರ್ಯವಾಗಿ ಇದನ್ನ ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕರ್ತರು ಇರ್ಬೋದು, ಮುಖಂಡ ಇರ್ಬೋದು, ಇಂಥ ಒಂದು ಕ್ರಮ ತಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎದುರಿಸಬೇಕಾಗಿ ನಾನು ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿನಯ್ ಸೋಮಯ್ಯ ಅವರು ನಮ್ಮ ಭಾಜಪಾ ಕೊಡಗಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥ ವಾಟ್ಸಪ್ ಗುಂಪಿನ ಒಂದು ಅಡ್ಮಿನ್ ಆಗಿದ್ದರು. ಅವರು ಪದೇ ಪದೇ ನಮ್ಮ ಇಬ್ಬರು ಶಾಸಕರು ಏನೋ ಅವರು ಫೇಲಿಯರ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು, ಅವರು ಇಲ್ಲಿ ಏನು ಕೆಲಸ ಮಾಡದಿರೋ ಕಾರಣಕ್ಕೆ ಅವರು ಧ್ವನಿ ಎತ್ತಾ ಇದ್ರು. ಇಲ್ಲಿ ಯಾವ ರೀತಿ ಕೊಡಗಿನ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತ ಸಹ ಪೋಸ್ಟ್ಗಳು ಮಾಡ್ತಾಯಿದ್ರು. ಕೆಲವು ಪೋಸ್ಟ್ಗಳು ಅವ್ರಿಗೆ ಇಷ್ಟ ಇಲ್ಲದಿರೋ ಕಾರಣಕ್ಕಾಗಿ ಅವ್ರ ಮೇಲೆ FIR ಅನ್ನು ದಾಖಲಿಸಿದ್ರು. ಅದಕ್ಕೆ ಸ್ಟೇಯನ್ನು ತೊಗೊಂಡ್ರು, ಬೇಲು ಬಂತು. ಆದರೂ ಸಹ ಕಾನೂನಾತ್ಮಕವಾಗಿ ಇವರು ಹೋರಾಟ ಮಾಡ್ತಾ ಇದ್ರು ಸಹ ಪದೇ ಪದೇ ನಿರಂತರವಾಗಿ ಇವ್ರಿಗೆ ತೊಂದರೆ ಕೊಡ್ತಾ ಬಂದಿದ್ರು. ಇನ್ನು ಪೆಟಿ ಕೇಸ್ಗಳು ಏನು ಆಡಳಿತ ದುರ್ಬಳಕೆ ಮಾಡೋ ಮೂಲಕ ಭಾಳನೇ ಹಿಂಸೆ ಕೊಟ್ಟರು.